ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಹಂಪಿ ಉತ್ಸವದ ಬಗ್ಗೆ, ಅದು 2025ದಲ್ಲಿ ನಡೀತಾ ಇರೋ ಹಂಪಿ ಉತ್ಸವ ಬಗ್ಗೆ ತಿಳಿಸ್ಕೊಡೋಣ ಪ್ರತಿಯೊಬ್ಬರಿಗೂ. ಅಂದರೆ ಯಾರ್ಯಾರು ನೀವು ಹೋಗಬೇಕು ಅಂತಿದ್ರು ಹಂಪಿ ಉತ್ಸವಕ್ಕೆ, ಯಾರ್ಯಾರು ನೀವು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅವರಿಗೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಳೋಕ್ಕೆ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ. ಹಂಪಿ ಉತ್ಸವ ಹೇಗೆ ನಡೆಯುತ್ತೆ, ಅಲ್ಲಿ ಏನೇನು ಈ ಸರಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ, ಮತ್ತು ನೀವು ಯಾವ ಥರ ಟ್ರಾವೆಲ್ ಮಾಡ್ಬೋದು, ಎಷ್ಟೆಷ್ಟು ಕಿಲೋಮೀಟ್ರ್ ಇದೆ, ಯಾವ ಥರ ಪ್ರತಿಯೊಂದು, ನೀವು ಯಾವ ಗೆಸ್ಟ್ ಹೌಸು, ಯಾವ ರೆಸಾರ್ಟ್ಸು, ಹೇಗೆ ಸ್ಟೇ ಆಗ್ಬೋದು, ಅಲ್ಲಿ ಏನೇನು ನೋಡ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ. ವೀಕ್ಷಕರೇ, ಯಾರ್ಯಾರು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋದ ಲೇಟೆಸ್ಟ್ ಇನ್ಫಾರ್ಮೇಷನ್, ಲೇಟೆಸ್ಟ್ ವೀಡಿಯೋದು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋಸು ನಿಮಗೆಲ್ಲ ನೋಟಿಫಿಕೇಶನ್ ಬರುತ್ತೆ ವೀಕ್ಷಕರೇ. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ತನಕ ನೋಡಿ, ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಶೇರ್ ಮಾಡೋಣ ವೀಕ್ಷಕರೇ. ಈಗ ಮೊದಲಿಗೆ ನೋಡ್ತಾ ಹಂಪಿ ಉತ್ಸವ 2025 ವೀಕ್ಷಕರೇ, ಇದು ನಡೀತಾ ಇರೋದು ಫೆಬ್ರವರಿ 28 ಮತ್ತು ಮಾರ್ಚ್ 1 3 ಡೇಸು ಹಂಪಿ ಉತ್ಸವ ನಡೆಯುತ್ತೆ ವೀಕ್ಷಕರೇ. ಈ ಹಂಪಿ ಉತ್ಸವಕ್ಕೆ ಇಡೀ ಕಲಾ ತಂಡನೇ ಬಂದಿರುತ್ತೆ. ಒಂದು ಯಾವ ಥರ ಕಲಾ ತಂಡಗಳಿರ್ತಾವೋ ಅಥವಾ ಡ್ರಾಮಾ ಇವಿರ್ತಾವೋ, ಒಂದು ಆ ಕಾಲದ ಡ್ರಾಮಾ ಇದಿರ್ತಾವಲ್ಲ, ಪ್ರತಿಯೊಂದೂ ಕಂಪ್ನಿಗಳೆಲ್ಲ ಬಂದ್ಬಿಟ್ಟು ಅವ್ರು ಡ್ರಾಮಾ ಮಾಡೋದಾಗಲಿ, ಮತ್ತು ಈ ಪ್ರತಿಯೊಂದು ಕಲಾ ತಂಡದಿಂದ ಏನೇನು ಕಲೆಗಳನ್ನ ತೋರ್ಸೋಕ್ಕಾಗುತ್ತೆ, ಪ್ರತಿಯೊಂದು ಕಲೆಗಳನ್ನು ನೀವು ಈ ಹಂಪಿ ಉತ್ಸವದಲ್ಲಿ ನೋಡ್ಬೋದು. ಮತ್ತು ನಿಮಗೆ ಎಲ್ಲ ಫಿಲ್ಮ್ ಆರ್ಟಿಸ್ಟು ಆಲ್ಮೋಸ್ಟ್ ಒಂದು ಲಾಸ್ಟ್ ಟೈಮೇ ಎಲ್ಲ ಮಿಮಿಕ್ರಿ ಆರ್ಟಿಸ್ಟ್ ಆಗಲಿ, ನಾರ್ಮಲ್ ಆರ್ಟಿಸ್ಟ್ ಆಗಲಿ, ಎಲ್ಲರೂ ಪ್ರತಿಯೊಬ್ಬರು ಹೋಗಿ ಅಲ್ಲಿ ಅವ್ರದ್ದು ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳೋದಾಗಲಿ, ಪ್ರತಿಯೊಂದು ಅವ್ರು ಮಿಮಿಕ್ರಿ ಮಾಡೋದಾಗಲಿ, ಅವ್ರು ಕಾಮಿಡಿ ಮಾಡೋದಾಗಲಿ, ಎಲ್ಲ ಪ್ರತಿಯೊಂದು ಲಾಸ್ಟ್ ಟೈಮ್ ಮಾಡಿದರು. ಈ ಸರಿನೂ ಅಷ್ಟೇ ಒಂದು 5000 ಇದು ಆರ್ಟಿಸ್ಟ್ಗಳೆಲ್ಲ ಬೇರೆಗಳೆಲ್ಲ ಬರ್ತಾರಂತೆ. ಅದರಲ್ಲಿ 326 ಕಲಾ ತಂಡಗಳಲ್ಲಿ ಬೇರೆ ಬೇರೆ, ಈಗ ಡ್ರಾಮಾ ಮಾಡೋದಾಗಲಿ ಮತ್ತು ಕಾಮಿಡಿ ಮಾಡೋದಾಗಲಿ, ಏನೇ ಅವ್ರದ್ದೇ ಒಂದು 10-15ರಿಂದ ಒಂದು ಮೆಂಬರ್ಸ್ ಇರೋ ಕಲಾ ತಂಡಗಳು, ಅಷ್ಟು 325 ಕಲಾ ತಂಡಗಳು ಬಂದು ನಿಮಗೆ ಒಂದು ಪ್ರದರ್ಶನ ಕೊಡ್ತವೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಅಂದರೆ ನಿಮಗೆ ಮೆರವಣಿಗೆ, ರ್ಯಾಲಿ, ಈಗ ನೀವು ಅಲ್ಲಿ ಪ್ರದರ್ಶನ ಇರುತ್ತಲ್ವ, ಅಲ್ಲಿ ವಿಜಯನಗರ ಸಾಮ್ರಾಜ್ಯ, ಹಂಪಿ ವಿಜಯನಗರ ಸಾಮ್ರಾಜ್ಯ, ಇದು ಈ ಸ್ಟೇಜ್ನ ಅಲ್ಲೇ ಮುಂದ್ಗಡೆ, ದೇವಸ್ಥಾನ ಮುಂದ್ಗಡೆನೇ ವಿಠಲ್ ಮಲ್ಯ, ಅದು ವಿಜಯನಗರ ಸಾಮ್ರಾಜ್ಯದ ಮೇಯ್ನ್ ಟೆಂಪಲ್ ಇದೆಯಲ್ಲ, ಅದ್ರ ಮುಂದ್ಗಡೆನೇ ಸ್ಟೇಜ್, ಅದು 4 ಸ್ಟೇಜ್ ಹಾಕ್ತಿದ್ದಾರೆ ಅಂತ ಲೆಕ್ಕ ಹಾಕ್ಕೊಳ್ಳಿ. 4 ಸ್ಟೇಜ್ ಹಾಕ್ಬಿಟ್ಟು ಅಲ್ಲಿ ನಿಮಗೆ ಪ್ರತಿಯೊಂದು ವ್ಯವಸ್ಥೆನ, ಅಂದರೆ ಮುಂದ್ಗಡೆನೇ ಒಂದು 50,000 ಕೂರೋ ಥರ, ಮತ್ತು ಸರೌಂಡಿಂಗ್ಸಲ್ಲಿ ಒಂದು 20,000 ಪೀಪಲ್ ಕೂರೋ ಥರ, ಆಲ್ಮೋಸ್ಟ್ 70 to 1 lakh ಪೀಪಲ್ಲು ಹೋದ್ರೂ ಅವ್ರಿಗೇನು ಪ್ರಾಬ್ಲಮ್ ಆಗಬಾರ್ದು. ಮತ್ತು ಸ್ಟಾಲ್ಸು, ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಸ್ಟಾಲ್ಸ್ ಅಲ್ಲಿ ಹೋಗಿ ಹಾಕ್ಕೋಬೇಕು ಅಂತಿದ್ರು, ಅವರಿಗೂ ಪ್ರತ್ಯೇಕವಾಗಿ 3,000 ರುಪೀಸನ್ನ ಫಿಕ್ಸ್ಡ್ ಅಮೌಂಟ್ ಮಾಡಿದ್ದಾರೆ ಅಂತ. ನೀವು 3,000 ರುಪೀಸ್ ಪೇ ಮಾಡಿಬಿಟ್ಟು ನೀವು ಸ್ಟಾಲ್ ಹಾಕ್ಕೊಂಡು ಅಲ್ಲಿ 3 ಡೇಸ್ನ ನಿಮ್ಮ ವ್ಯಾಪಾರ ಅಥವಾ ನಿಮ್ಮ ಏನಿದಾಗಿದೆ ನೀವು ಅಲ್ಲಿ ಮಾಡ್ಬೋದು ವೀಕ್ಷಕರೇ, ಪ್ರತಿಯೊಂದು ಮಾಡ್ಬೋದು. ಮತ್ತು ಇದು ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಹೇಳ್ತೀನಿ 28, ನೋಟ್ ಮಾಡ್ಕೊಳ್ಳಿ, 28 ಮಾರ್ಚ್ 1 ಮಾರ್ಚ್ 2. ಅಲ್ಲಿಗೆ ಹಂಪಿಗೆ 28 ಹೋಗ್ಬೋದು, 20 ಮಾರ್ಚ್ 1 ಹೋಗ್ಬೋದು ನೀವು. ಇಲ್ಲ ಅಂದರೆ ಬೇಗನೆ 3 ಡೇಸ್ ಬೇಗನೆ ಹೋಗಿರ್ತೀನಿ. ಏನಕ್ಕೆ ಅಂದರೆ ಹಂಪಿನ ನೀವು 2 ಡೇಸು ಕಣ್ಣು ತುಂಬ್ಕೊಳ್ಲೇಬೇಕು. ಏನಕ್ಕೆ ಅಂದರೆ ಅದು ಹಂಪಿ ಅವತ್ತು ಉತ್ಸವ ದಿನ ಹಂಪಿ ಫುಲ್ ಎಲ್ಲ ಲೈಟ್ಸು, ಅದು ಇದು ಎಲ್ಲ ಫುಲ್ ಜಗಮಗಿತಾ ಇರುತ್ತೆ. ಹಂಗೆ ಫುಲ್ಲು ಪ್ರತಿಯೊಂದು ಅಷ್ಟು ಚೆನ್ನಾಗಿರುತ್ತೆ ಹಂಪಿ ಉತ್ಸವದಲ್ಲಿ. ಅದು ಕೂಡ 6 ಆದಮೇಲೆ 6 to 11 o'clock, 6 to 12 o'clock ನೀವು ಹಂಪಿ ನೋಡೋಕ್ಕೆ ಆ ಕಣ್ಣುಗಳೇ ಸಾಲದು, ಅಷ್ಟು ಸಕ್ಕದ ವಿಜೃಂಭಣೆಯಿಂದ ಮಾಡಿರ್ತಾರೆ ಹಂಪಿ ಉತ್ಸವ. ಪ್ರತಿಯೊಬ್ಬರು ಆರ್ಟಿಸ್ಟ್ಗಳು ಬರ್ತಾರೆ. ಈವ್ನಿಂಗ್ 6 o'clock ಆದಮೇಲೆ ತುಂಬ ಒಳ್ಳೆ ಕಾರ್ಯಕ್ರಮಗಳಿರ್ತವೆ. ಆ ರ್ಯಾಲಿಗಳಾಗುತ್ತಲ್ಲ, ಪ್ರತಿಯೊಂದು ರ್ಯಾಲಿಗಳು, ಆ ರ್ಯಾಲಿಗಳಲ್ಲಿ ನೀವೆಲ್ಲ ಮೈಸೂರು ದಸರಾದಲ್ಲಿ ನೋಡಿದ್ದೀರ, ಪ್ರತಿಯೊಬ್ಬರು ಪ್ರದರ್ಶನ ಮಾಡೋದು, ಅದೆಲ್ಲ ಕಲಾ ತಂಡಗಳಿಂದ ಅವೆಲ್ಲ ನಡೀತವೆ. ಆ ರ್ಯಾಲಿಗಳದ್ದು ಎಷ್ಟು ಕಿಲೋಮೀಟ್ರ್ ಗೊತ್ತಿಲ್ಲ, ಬಟ್ 1 or 2 ಕಿಲೋಮೀಟ್ರ್ ಒಳಗಡೆ ನಡೀಬೋದು, ಬಟ್ ಅವೆಲ್ಲ ನಡೀತವೆ. ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಹಂಪಿ. ಮತ್ತು ನೀವು ವಿಜಯನಗರ ಸಾಮ್ರಾಜ್ಯದ್ದು ಇದು ಟೆಂಪಲ್ನ ನೋಡ್ಬೋದು, ವಿಠಲ್ ಮಲ್ಯ ಟೆಂಪಲ್ಲು, ಉಗ್ರ ನರಸಿಂಹ ಟೆಂಪಲ್ಲು, ಇದು ಮಹಲ್ಗಳು, ಮತ್ತು ತುಂಬ ಏನ್ಸಿಯಂಟ್ ಇದು ಸಂಗೀತ ಪಿಲ್ಲರ್ಸ್ಗಳು, ಮ್ಯೂಸಿಕಲ್ ಪಿಲ್ಲರ್ಸು, ತುಂಬ ಪ್ರತಿಯೊಂದು ನೀವು ಏನೇನು ಪ್ಲೇಸ್ಗಳಿದ್ದಾವೆ ಅಲ್ಲಿ, ಮಹಲ್ಗಳಾಗಲಿ, ಗುಂಬಸ್ಗಳಾಗಲಿ, ಮತ್ತು ಶಾಸಕ ಗಣೇಶ ಆಗಲಿ, ಉಗ್ರ ನರಸಿಂಹ ಆಗಲಿ, ಮ್ಯೂಸಿಯಮ್ಸ್ಗಳಾಗಲಿ, ಪ್ರತಿಯೊಂದೂ ನೀವು ಕವರ್ ಮಾಡ್ಬೋದು ಡೇ ಟೈಮಲ್ಲಿ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಇದನ್ನು ಪ್ರತಿಯೊಂದು ಪ್ರೋಗ್ರಾಮ್ಗಳನ್ನ ಎಲ್ಲ ಪ್ರತಿಯೊಂದು ನೋಡ್ತಾ ಹೋಗ್ಬೋದು ವೀಕ್ಷಕರೇ. ನೀವು ರೀಚ್ ಆಗಬೇಕಾದ್ರೂ ಅಷ್ಟೇ 3 ಟ್ರೈನ್ ಇದ್ದಾವೆ ನೋಡ್ಕೊಳ್ಳಿ. ಹಂಪಿ ಎಕ್ಸ್ಪ್ರೆಸ್ಸು, ವಿಜಯಪುರ ಎಕ್ಸ್ಪ್ರೆಸ್ಸು, ಸಿಂಧನೂರು ಎಕ್ಸ್ಪ್ರೆಸ್ಸು, ಇವೆಲ್ಲ ನಿಮಗೆ. ಹಂಪಿ ಎಕ್ಸ್ಪ್ರೆಸ್ಸು ಎವ್ರಿಡೇ 10:30 ಸ್ಟಾರ್ಟ್ ಆಗುತ್ತೆ, ನೈಟು 8 hours ಜರ್ನಿ ಬೆಂಗಳೂರಿಂದ ಹೋಗೋದಿದ್ರೆ ನಿಮಗೆ. ಇವೆಲ್ಲವೂ 8 ಅವರ್ಸಲ್ಲಿ 3. ಇನ್ನೂ ಅದರ್ ಟ್ರೈನ್ಸ್ ಇದಾವೆ, 11 hours ಎಲ್ಲ ತಗೊಳ್ತೇವೆ. ಈ 3 ಟ್ರೈನ್ಸಲ್ಲಿ ಟಾರ್ಗೆಟ್ ಮಾಡಿ
245 to 50, 385, 315 ಸ್ವಲ್ಪ ಜಾಸ್ತಿ ಆಗಿದ್ರೆ 10 ರುಪೀಸ್ ಎಲ್ಲ ಇರುತ್ತೆ. ನಾರ್ಮಲಿ ನಾವೆಲ್ಲ ಲಾಸ್ಟ್ ಟೈಮ್ ಹಂಪಿ ಎಕ್ಸ್ಪ್ರೆಸ್ ಎಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ಇದು ಮಾಡಿಕೊಂಡಿದ್ವಿ. ನೀವು ವಿಜಯಪುರ ಎಕ್ಸ್ಪ್ರೆಸ್ಸು, ಸಿಂಧನೂರು ಎಕ್ಸ್ಪ್ರೆಸ್ಸು ಇವೆಲ್ಲ ಇದು ಮಾಡ್ಕೊಳ್ಳಿ ವೀಕ್ಷಕರೇ. ಇವೆಲ್ಲ ನಿಮಗೆ 315 ಪರ್ ಪರ್ಸನ್ ಒಳಗೆ ನೀವು ಅಲ್ಲಿ ಹೋಗಿ ಹೊಸಪೇಟೆಗೆ ಹೋಗ್ಬೋದು. ಹೊಸಪೇಟೆಯಿಂದ 13 ಕಿಲೋಮೀಟರ್, 25 to 30 ರುಪೀಸು ಪರ್ ಬಸ್ ಚಾರ್ಜಸ್ ಇರುತ್ತೆ. 15 to 20 ಮಿನಿಟ್ಸ್. ಇನ್ನೊಂದು ಉತ್ಸವ ಟೈಮಲ್ಲಿ 15 ಮಿನಿಟ್ಸಿಗೆ ಒಂದೊಂದು ಬಸ್ಗಳಿರ್ತವೆ. ನಿಮಗೆ 13 ಕಿಲೋಮೀಟರ್ 25 ರುಪೀಸಲ್ಲಿ ಹೋಗಿ ಹಂಪಿಗೆ ಹೋಗ್ಬೋದು ವೀಕ್ಷಕ. ನೀವು ಸ್ಟೇ ಆಗಬೇಕಾದ್ರೂ ಅಷ್ಟೇ, ಹಂಪಿ ಸರೌಂಡಿಂಗ್ಸು ತುಂಬಾ ರೆಸಾರ್ಟ್ಸು, ಹೋಮ್ ಸ್ಟೇ ಇದಾವೆಲ್ಲ ಅಂದರೆ ಹೊಸಪೇಟೆಯಲ್ಲಿ ನೀವು ಸ್ಟೇ ಆಗ್ಬೋದು. ಹೊಸಪೇಟೆಯಲ್ಲಿ ಕೂಡ ನಿಮಗೆ ಗೆಸ್ಟ್ ಹೌಸಸ್ಗಳು ಸಿಗ್ತವೆ. ಬಟ್ ನೀವು ರೆಸಾರ್ಟ್ಸಲ್ಲಿ ಎಲ್ಲ ಸ್ಟೇ ಆದರೆ ಅಲ್ಲಿ ರೆಸಾರ್ಟ್ಸ್ಗಳನ್ನೂ ಆಕ್ಟಿವಿಟೀಸ್ಗಳನ್ನೂ ಇದು ಮಾಡಿಕೊಂಡು ಡೇ ಟೈಮಲ್ಲಿ ನೈಟ್ ಟೈಮು ಹಂಪಿಗೆ ಬರ್ಬೋದು. ಏನಕ್ಕೆ ನಾವೆಲ್ಲ ವಿಜಯಶ್ರೀ ಇದೆಯಲ್ಲ, ಅದು ವಿಜಯಶ್ರೀ ರೆಸಾರ್ಟ್ಸ್ ಅದು ಚೆನ್ನಾಗಿದೆ ತುಂಬಾ. ಅದು 2000 ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ನೋಡ್ಕೊಳ್ಳಿ. ಅದು ಹೋಮ್ ಸ್ಟೇ ಎಲ್ಲ ಆಲ್ಮೋಸ್ಟ್ 1200 ಇರ್ತವೆ. ಈ ಗೋಪಿ ಹೋಮ್ ಸ್ಟೇ ಮತ್ತು ವೀರು ಹೋಮ್ ಸ್ಟೇ, ಮುರಳಿ ಗೆಸ್ಟ್ ಹೌಸಸ್ಸು ಅವೆಲ್ಲ ಸ್ವಲ್ಪ ನಿಮಗೆ 1500 ಒಳಗೆ ಪರ್ ಡೇ ಪರ್ ಪರ್ಸನ್ ಸಿಗುತ್ತೆ, ವಿತ್ ಫುಡ್ ಸಿಗುತ್ತೆ. ಈಗ ವಿಜಯಶ್ರೀ ರೆಸಾರ್ಟು ಮತ್ತು ಲವ್ ಹಂಪಿ ಮತ್ತು ವೈಲ್ಡ್ ಸ್ಟೋನ್ ಹಂಪಿ ರೆಸಾರ್ಟು ಮತ್ತು ಇನ್ನೊಂದು ಯಾವುದದು ಹಂಪಿ ಡೆಲಿಮೇಟ್ ರೆಸಾರ್ಟ್ಸ್, ಇವೆಲ್ಲ ನಿಮಗೆ ಒಂದು 2000 ಪರ್ ಪರ್ಸನ್, 2300 ಪರ್ ಪರ್ಸನ್ ಪರ್ ಡೇ ಇರುತ್ತೆ. ಏನಕ್ಕೆ ಅಂದರೆ ಅದು ನಿಮಗೆ ವಿತ್ ಫುಡ್ ಎಲ್ಲ ಕೊಡ್ತಾರೆ. ಮಾರ್ನಿಂಗ್ ಮತ್ತು 2 ಟೈಮ್ಸ್ ಫುಡ್ ಇರುತ್ತೆ. ಅದನ್ನೆಲ್ಲ ಫುಡ್ ಅಷ್ಟು ಚೆನ್ನಾಗಿರುತ್ತೆ. ವಿಜಯಶ್ರೀದಲ್ಲಿ ಫುಡ್ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ರೂಮ್ಸ್ ಕೂಡ ಅಷ್ಟು ಚೆನ್ನಾಗಿರ್ತವೆ. ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಜಯಶ್ರೀನ, ಗೋಪಿ ಹೋಮ್ ಸ್ಟೇನ, ಹೋಮ್ ಡಿಲೈಟ, ವೀರು ಹೋಮ್ ಸ್ಟೇನ, ಲವ್ ಹಂಪಿ, ನೀವು ಅಲ್ಲಿ ಹೋಗಿನೂ ಕೂಡ ನಿಯರ್ ಟು ಹಂಪಿ ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ಗೆಸ್ಟ್ ಹೌಸು ರೆಸಾರ್ಟ್ಸ್ಗಳೆಲ್ಲ ಬರ್ತವೆ. ಇಲ್ಲಾಂದರೆ ನೀವು ಹೋಗಿಂತ ಮುಂಚೆನೇ ಸರ್ಚ್ ಮಾಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಹೋಮ್ ಸ್ಟೇನ, ಆಮೇಲೆ ಹೋಗಿ ರೀಚ್ ಆಗಿ ವೀಕ್ಷಕರೇ. ಟ್ರೈನಲ್ಲೂ ಹೋಗ್ಬೋದು, ಬೈ ಬಸ್ಸಲ್ಲಿ ಹೋದರೆ ಬಳ್ಳಾರಿಯಿಂದ ಹೋದರೆ 70 ಕಿಲೋಮೀಟ್ರು ಇದಕ್ಕಾಗುತ್ತೆ. ಹೊಸಪೇಟೆಗೆ ಡೈರೆಕ್ಟ್ ಹೊಸಪೇಟೆ ಬಸ್ಸಸ್, ಬೆಂಗಳೂರಿಂದ ಹೊಸಪೇಟೆಗೆ ತುಂಬ ಬಸ್ಸಸ್ಗಳಿದ್ದಾವೆ. ನಾರ್ಮಲ್ ಹೋದರೆ ಇದು 240 ರುಪೀಸ್, 340 ಕಿಲೋಮೀಟರ್ ಹಂಪಿಗಾಗುತ್ತೆ. ನಾರ್ಮಲಿ ಬಸ್ ಚಾರ್ಜ್ KSRTC ಬಸ್ಸಸ್ಗೆಲ್ಲ ಹೋದರೆ ನೀವು ಒಂದು 350 to 400 ರುಪೀಸಲ್ಲಿ ನೀವು ಹೋಗ್ತೀರ. ನಾರ್ಮಲ್ ಪ್ರೈವೇಟ್ ಬಸ್ಸಲ್ಲಿ ಹೋದರೆ ನಿಮಗೆ ಆಲ್ಮೋಸ್ಟ್ 1800 to 1500 ತನಕ ಪ್ರೈವೇಟ್ ಬಸ್ಸಸ್ಗಳಿರುತ್ತೆ. ವೋಲ್ವೋ ಹೋದರೆ 800 ರುಪೀಸು. ನೋಡ್ಕೊಳ್ಳಿ ನೀವು ಯಾವ್ಯಾವ ಥರ ಕನ್ವೀನಿಯೆಂಟಾಗಿ ನೀವು ಅಲ್ಲಿ ಟ್ರಾವೆಲ್ ಮಾಡಬೇಕು. ಪ್ರತಿಯೊಂದು ಹೋಗಿ ಹಂಪಿ ಉತ್ಸವನ ಕಣ್ಣು ತುಂಬ್ಕೋಬೇಕು ಅಂದರೆ ಅಲ್ಲಿ ಪ್ರತಿಯೊಂದು ಅಷ್ಟು ಚೆನ್ನಾಗಿರುತ್ತೆ. ಈ ಸರಿ ತುಂಬ ಸ್ಪೆಷಲಾಗಿ ಸ್ಟೇಜು, ನಾನು ಸ್ಟಾರ್ಟಿಂಗ್ ಇದು ನೋಡಿ ಇದನ್ನು ಸ್ಕ್ರೀನ್ ಅದು, ಅಲ್ಲಿ ಕೂಡ ನಿಮಗೆ ನಾನು ಮೇಲೆ ಒಂದು ವಿಡಿಯೋ ಕೂಡ ಹಾಕಿರ್ತೀನಿ, ಅಲ್ಲಿ ತೋರಿಸುತ್ತೆ ನಿಮಗೆ ಯಾವ ಥರ ಸ್ಟೇಜ್ಗಳು ಹಾಕಿರ್ತಾರೆ ಈ ಸರಿ ಅಂತ. ಅದನ್ನು ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಆರ್ಟಿಸ್ಟ್ಗಳು ನಮ್ಮ ಕನ್ನಡ ಆರ್ಟಿಸ್ಟ್ಗಳು ತುಂಬ ಬರ್ತಾರೆ ಅಲ್ಲೆಲ್ಲ ಅವ್ರದ್ದು. ಮತ್ತು ತುಂಬ ವಿಜಯನಗರದ ಪತ್ರಕರ್ತರಾಗಲಿ, ಅದು ಇದು ಪ್ರತಿಯೊಬ್ಬರೂ ಭಾಷಣಕಾರರಾಗಲಿ, ಅವ್ರು ಬಂದು ಅವರು ಇತಿಹಾಸ ಆಗಲಿ, ವಿಜಯನಗರದ್ದು ಸಾಮ್ರಾಜ್ಯದ ಇತಿಹಾಸ ಪ್ರತಿಯೊಂದು ಎಲ್ಲದ್ರ ಬಗ್ಗೆ ಎಲ್ಲ ಶೇರ್ ಮಾಡ್ತಾರೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. 28ಗೆ ಸಿದ್ದರಾಮಯ್ಯನವರು ಹೋಗಿ ಇನಾಗ್ರೇಟ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಎಲ್ಲರಿಗೂ ಶೇರ್ ಮಾಡೋಣ ಅಂತ. ನೀವು ಯಾರ್ಯಾರು ಅಲ್ಲಿ ಇದು ಮೇಯ್ನ್ಲಿ ನೀವು ಹಂಪಿದು ಯೂನಿಟ್ ಟು ಎಕ್ಸ್ಪೀರಿಯನ್ಸ್ ಅದರ ಶ್ರೀಮಂತಿಕೆಯ ಪರಂಪರೆ ಮತ್ತು ಅದ್ರ ಕಲ್ಚರು ಸಂಸ್ಕೃತಿಯ ಪ್ರತಿಯೊಬ್ಬರೂ ನೋಡಬೇಕು, ಕೇಳಬೇಕು, ತಿಳ್ಕೋಬೇಕು ಅನ್ನೋ ಒಂದು ಇದರಿಂದ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ವೀಕ್ಷಕರೇ. ಎಲ್ಲರೂ ಹೋಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಅಂದರೆ ಹಿಸ್ಟ್ರಿ ಬಗ್ಗೆ ಎಲ್ಲ ಗೊತ್ತಿರಬೇಕು ನಮಗೆ. ಹಂಪಿ ಒನ್ ಆಫ್ ದ ಬೆಸ್ಟ್ ಹೆರಿಟೇಜ್ ಸೈಟ್ ಅದು. ಓಕೆ, ನಮ್ಮ ಕರ್ನಾಟಕದಲ್ಲೆಲ್ಲ ವರ್ಲ್ಡಲ್ಲೇ ಒನ್ ಆಫ್ ದ ಬೆಸ್ಟ್ ಹೆರಿಟೇಜ್ ಸೈಟು ಹಂಪಿ. ಹಾಗಾಗಿ ನೀವು ಅಲ್ಲಿಗೆ ಹೋಗಿ ಅದ್ರ ಬಗ್ಗೆ ಎಲ್ಲ ಚಿತ್ರಣ ಅದು ಪ್ರತಿಯೊಂದು ನೋಡಿ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಏನೇ ಇನ್ಫಾರ್ಮೇಷನ್ ಬೇಕಾದರೂ ಟ್ರಾವೆಲ್ ಆಗಲಿ, ಅಥವಾ ಅದ್ರದ್ದು ಏನೇ ಹಂಪಿ ಉತ್ಸವದ ಏನೇ ಡೇಟ್ ಏನೇ ಇನ್ಫಾರ್ಮೇಷನ್ ಆಗಲಿ, ಅಥವಾ ರೆಸಾರ್ಟ್ಸ್ ಸ್ಟೇ ಆಗೋಕ್ಕೆ ಏನೇ ಇನ್ಫಾರ್ಮೇಷನ್ ಬೇಕಲ್ಲಿ ಕಮೆಂಟ್ಸ್ ಮಾಡಿ. ಪ್ರತಿಯೊಬ್ಬರಿಗೂ ಅಲ್ಲಿ ಹೆಲ್ಪ್ ಮಾಡ್ತೀನಿ. ಹಾಗಾಗಿ ಒಂದು ಸ್ಮಾಲ್ ಚಿತ್ರಣ ತೋರಿಸ್ಕೊಳ್ಳೋದಂತೆ ಎಲ್ಲರೂ ಹಂಪಿ ಉತ್ಸವಕ್ಕೆ ಹೋಗಿ ನೋಡಿ ಹಂಪಿನ ಪ್ರತಿಯೊಂದು ಎಲ್ಲದೂ ನೋಡಿ ಮತ್ತು ಉತ್ಸವವನ್ನು ಕೂಡ ಕಣ್ ತುಂಬಿಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು. ಬಾಯ್.